ನಮಸ್ಕಾರ ಸ್ನೇಹಿತರೆ, ಬೋಲ್ಡ್ ಬುಕ್ಸ್ ಕನ್ನಡಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ಪ್ರತಿ ವಾರ ಜಗತ್ತಿನ ಅತ್ಯುತ್ತಮ ಪುಸ್ತಕಗಳ ಸಾರವನ್ನು ಕನ್ನಡದಲ್ಲಿ ನಿಮ್ಮ ಮುಂದೆ ತರುತ್ತೇವೆ. ಇತ್ತೀಚೆಗೆ ನಮ್ಮ ಚಾನೆಲ್ನಲ್ಲಿ ಶಿವ್ ಖೇರಾ ಅವರ ಜಗದ್ವಿಖ್ಯಾತ ಪುಸ್ತಕ ನೀವು ಗೆಲ್ಲಬಹುದು ವಿಡಿಯೋ ತುಂಬಾ ಜನರಿಗೆ ಇಷ್ಟವಾಯಿತು. ನೀವು ಇನ್ನೂ ನೋಡಿಲ್ಲದಿದ್ದರೆ ಈ ವಿಡಿಯೋ ಮುಗಿದ ನಂತರ ತಪ್ಪದೇ ನೋಡಿ, ಲಿಂಕ್ ವಿವರಣೆಯಲ್ಲಿ ಇದೆ. ಆ ವಿಡಿಯೋದಲ್ಲಿ ಶಿವ್ ಖೇರಾ ಹೇಳಿದ್ದರು, ವಿಜೇತರು ಹುಟ್ಟಿನಿಂದ ಭಿನ್ನ ಅಲ್ಲ, ಅವರ ಮನೋಭಾವ ಭಿನ್ನ. ಅದೇ ಶಿವ್ ಖೇರಾ ಇಂದು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತಾರೆ, ಗೆಲ್ಲುವುದು ಮಾತ್ರ ಸಾಕಾಗದು, ಹೆಚ್ಚು ಸಾಧಿಸಬೇಕು. ಇಂದು ನಾವು ಮಾತನಾಡಲಿರುವುದು ಅದೇ ಶ್ರೀ ಶಿವ್ ಖೇರಾ ಅವರ ಮತ್ತೊಂದು ಅದ್ಭುತ ಪುಸ್ತಕ ನೀವು ಹೆಚ್ಚು ಸಾಧಿಸಬಹುದು ಬಗ್ಗೆ. ನಿಮಗೊಂದು ಪ್ರಶ್ನೆ ಕೇಳಲ್ಲ? ನೀವು ದೊಡ್ಡ ಕನಸು ಕಾಣುತ್ತೀರಾ? ಆದರೆ ಆ ಕನಸು ನನಸಾಗುತ್ತಿಲ್ಲ ಅನ್ನುತ್ತಿದ್ದೀಯಾ? ಕಾರಣ ನಿಮ್ಮ ಅದೃಷ್ಟ ಅಲ್ಲ, ನಿಮ್ಮ ಸಾಮರ್ಥ್ಯ ಕಡಿಮೆ ಎಂದೂ ಅಲ್ಲ. ಕಾರಣ ಬೇರೆಯೇ ಇದೆ ಮತ್ತು ಅದನ್ನು ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾದರೆ ಪ್ರಾರಂಭಿಸೋಣ. ಬೋಲ್ಡ್ ಬುಕ್ಸ್ ಕನ್ನಡ ಜೊತೆ ಭಾಗ 1, ಪುಸ್ತಕದ ಪರಿಚಯ. ಈ ಪುಸ್ತಕದ ಉಪಶೀರ್ಷಿಕೆ ಏನೆಂದರೆ, ಆಯ್ಕೆಯಿಂದ ಬಾಳು, ಆಕಸ್ಮಿಕವಾಗಿ ಅಲ್ಲ. ಇದು ಕೇವಲ ಸ್ವಸಹಾಯ ಪುಸ್ತಕ ಅಲ್ಲ, ಇದೊಂದು ಜೀವನದ ನಕ್ಷೆ. ಯಾವ ದಿಕ್ಕಿನಲ್ಲಿ ಸಾಗಬೇಕು, ಯಾವ ಮೌಲ್ಯಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಸುವ ಮಾರ್ಗದರ್ಶಿ. ಶಿವ್ ಖೇರಾ ಹೇಳುತ್ತಾರೆ, ಯಶಸ್ಸು ಒಂದು ಅದ್ಭುತ ಅಲ್ಲ, ರಹಸ್ಯ ಅಲ್ಲ. ಇದು ಕೆಲವು ತತ್ವಗಳನ್ನು ನಿರಂತರವಾಗಿ ಅನ್ವಯಿಸುವ ಸ್ವಾಭಾವಿಕ ಫಲಿತಾಂಶ. ಯಶಸ್ಸಿಗೆ 3 ಅಡಿಪಾಯಗಳಿವೆ ಎಂದು ಶಿವ್ ಖೇರಾ ಹೇಳುತ್ತಾರೆ. ಆರೋಗ್ಯ, ದೇಹ ಮತ್ತು ಮನಸ್ಸಿನ ಆರೋಗ್ಯ. ಸಂಪತ್ತು, ಆರ್ಥಿಕ ಸ್ಥಿರತೆ. ಒಳ್ಳೆಯ ಸಂಬಂಧಗಳು, ಕುಟುಂಬ, ಸ್ನೇಹಿತರು, ಸಮಾಜ. ಈ 3ರಲ್ಲಿ ಯಾವುದಾದರೊಂದು ಕಾಣೆಯಾದರೆ ನಿಜವಾದ ಸಂತೋಷ ಅಸಾಧ್ಯ. ಅದ್ಭುತ ಅಲ್ಲವೇ? ಭಾಗ 2, ಜಯ ಜಯ ಮನೋಭಾವ. 2 ತೋಳಗಳ ಕಥೆ. ಸ್ನೇಹಿತರೆ, ಒಂದು ಪ್ರಾಚೀನ ಕಥೆ ಕೇಳಿ. ಒಮ್ಮೆ ಒಬ್ಬ ಮುದಿ ಭಾರತೀಯ ಮುಖ್ಯಸ್ಥ ತನ್ನ ಮೊಮ್ಮಗನಿಗೆ ಹೀಗೆ ಹೇಳಿದ, ಮಗು, ನಮ್ಮೆಲ್ಲರೊಳಗೆ 2 ತೋಳಗಳಿವೆ. ಒಂದು ಕೆಟ್ಟದು, ಅದು ದುರಾಸೆ, ಅಹಂಕಾರ, ಸ್ವಾರ್ಥ, ಕ್ರೌರ್ಯ ತುಂಬಿದೆ. ಇನ್ನೊಂದು ಒಳ್ಳೆಯದು, ಅದು ಶಾಂತ, ಸಂತೋಷ, ಉದಾರ, ಪ್ರಾಮಾಣಿಕ ಮತ್ತು ಕರುಣಾಮಯಿ. ಮೊಮ್ಮಗ ಕುತೂಹಲದಿಂದ ಕೇಳಿದ, ಅಜ್ಜ, ಯಾವ ತೋಳ ಗೆಲ್ಲುತ್ತದೆ? ಮುದಿ ಮುಖ್ಯಸ್ಥ ಉತ್ತರಿಸಿದ, ಮಗು, ನೀನು ಯಾವುದನ್ನು ಹೆಚ್ಚು ಪೋಷಿಸುತ್ತೀಯೋ ಅದು ಗೆಲ್ಲುತ್ತದೆ. ಅದ್ಭುತ ಸತ್ಯ ಅಲ್ಲವೇ? ನಾವು ಪ್ರತಿದಿನ ಯಾವ ಮನೋಭಾವವನ್ನು ಪೋಷಿಸುತ್ತೇವೆ ಎಂಬುದರ ಮೇಲೆ ನಮ್ಮ ಜೀವನ ಅವಲಂಬಿಸಿದೆ. ಇರುವೆಯ ತತ್ವಶಾಸ್ತ್ರ. ಯಶಸ್ಸಿನ ಮನೋಭಾವ ಅರ್ಥ ಮಾಡಿಕೊಳ್ಳಲು ಒಂದು ಇರುವೆಯ ಕಥೆ ಕೇಳಿ. ನೀವು ಎಂದಾದರೂ ಇರುವೆ ಸುಮ್ಮನೆ ಕುಳಿತಿರುವುದನ್ನು ನೋಡಿದ್ದೀರಾ? ಇಲ್ಲ. ಯಾಕೆಂದರೆ ಇರುವೆ ಎಂದಿಗೂ ಸೋಮಾರಿಯಾಗುವುದಿಲ್ಲ, ನಿರಂತರ ಕೆಲಸ ಮಾಡುತ್ತದೆ. ಎಂದಿಗೂ ಬಿಟ್ಟುಕೊಡುವುದಿಲ್ಲ. ದಾರಿ ತಡೆದರೆ ಮೇಲೆ ಕೆಳಗೆ ಪಕ್ಕಕ್ಕೆ ಹೋಗುತ್ತದೆ, ನಿಲ್ಲುವುದಿಲ್ಲ. ದೂರದ ದೃಷ್ಟಿ ಹೊಂದಿದೆ. ಬೇಸಿಗೆಯಲ್ಲಿ ಚಳಿಗಾಲಕ್ಕೆ ಆಹಾರ ಸಂಗ್ರಹಿಸುತ್ತದೆ. ಜೀವನ ಮತ್ತು ಕೆಲಸದ ಸಮತೋಲನ ಕಾಯ್ದುಕೊಳ್ಳುತ್ತದೆ. ತನ್ನ ದೇಹದ 100 ಪಟ್ಟು ಭಾರ ಹೊರಬಲ್ಲದು. ಇರುವೆಯ ತತ್ವಶಾಸ್ತ್ರ ಒಂದೇ ವಾಕ್ಯದಲ್ಲಿ: ಶ್ರಮ, ಉದ್ದೇಶ, ದೂರದ ದೃಷ್ಟಿ ಮತ್ತು ಎಂದಿಗೂ ಬಿಟ್ಟುಕೊಡದ ಮನೋಭಾವ. ಮನೋಭಾವ ಒಂದು ಆಯ್ಕೆ. ಶಿವ್ ಖೇರಾ ಹೇಳುತ್ತಾರೆ, ಯಶಸ್ಸು 10% ನಮ್ಮ ಮೇಲೆ ಏನು ಆಗುತ್ತದೆ ಎಂಬುದರ ಮೇಲೆ ಮತ್ತು 90% ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದರ ಮೇಲೆ ಅವಲಂಬಿಸಿದೆ. 4 ಗ್ಲಾಸುಗಳ ಉದಾಹರಣೆ ಯೋಚಿಸಿ. ಒಂದು ಪ್ಲಾಸ್ಟಿಕ್, ಒಂದು ಮಣ್ಣಿನ, ಒಂದು ಸ್ಟೀಲ್, ಒಂದು ಬೆಳ್ಳಿ. ಎಲ್ಲದರಲ್ಲೂ ಒಂದೇ ರಸ ಹಾಕಿದರೆ ರುಚಿ ಬದಲಾಗುತ್ತದೆಯೇ? ಇಲ್ಲ. ಯಾಕೆಂದರೆ ರುಚಿ ನಿರ್ಧರಿಸುವುದು ಪಾತ್ರೆಯಲ್ಲ, ಒಳಗಿರುವ ಅಂಶ. ಹಾಗೇ ಜೀವನದಲ್ಲಿ ಮುಖ್ಯವಾದದ್ದು ನಮ್ಮ ಹೊರ ಪರಿಸ್ಥಿತಿಯಲ್ಲ, ನಮ್ಮ ಮನೋಭಾವ. ನಿರಾಶಾವಾದಿ ಮತ್ತು ಆಶಾವಾದಿ ಯಾರು? ನಿರಾಶಾವಾದಿ ಹಾಲು ಮತ್ತು ಜೇನಿನ ನಾಡಿಗೆ ಹೋಗಿ ಕ್ಯಾಲರಿ ಮತ್ತು ಕೊಲೆಸ್ಟರಾಲ್ ಮಾತ್ರ ನೋಡುತ್ತಾನೆ. ಆಶಾವಾದಿ ಹೇಳುತ್ತಾನೆ, ಸಮಸ್ಯೆ ಕಷ್ಟ ಆಗಬಹುದು, ಆದರೆ ಸಾಧ್ಯ. ನಿರಾಶಾವಾದಿ ಹೇಳುತ್ತಾನೆ, ಸಾಧ್ಯ ಆಗಬಹುದು, ಆದರೆ ತುಂಬಾ ಕಷ್ಟ. ಆಶಾವಾದಿಗಳು ಪ್ರತಿ ಸಮಸ್ಯೆಯಲ್ಲಿ ಪರಿಹಾರ ಕಾಣುತ್ತಾರೆ. ನಿರಾಶಾವಾದಿಗಳು ಪ್ರತಿ ಪರಿಹಾರದಲ್ಲಿ ಸಮಸ್ಯೆ ಕಾಣುತ್ತಾರೆ. ಭಾಗ 3, ಜೀವನದ ಸಾರ. ಮನುಷ್ಯನನ್ನು ಒಟ್ಟಾಗಿಸಿ. ಒಮ್ಮೆ ಒಬ್ಬ ಕಾರ್ಯನಿರತ ತಂದೆ ಮನೆಗೆ ಕೆಲಸ ತಂದಿದ್ದ. ಅವನ 5 ವರ್ಷದ ಮಗ ಆಡಲು ಕರೆದ. ತಂದೆ
ಮಗನನ್ನು ಸ್ವಲ್ಪ ಹೊತ್ತು ತೊಡಗಿಸಲು ಒಂದು ಮ್ಯಾಗಝೀನ್ನಿಂದ ಭೂಪಟ ಹರಿದು ತುಂಡು ಮಾಡಿ ಹೇಳಿದ, ಮಗು, ಇದನ್ನು ಜೋಡಿಸು, ಮುಗಿಸಿದ ಮೇಲೆ ಆಡೋಣ. ನಿಮ್ಮ ಅಭಿಪ್ರಾಯದಲ್ಲಿ ಆ ಮಗ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಕೆಲವು ಗಂಟೆ? ಆದರೆ ಕೇವಲ ನಿಮಿಷಗಳಲ್ಲಿ ಮಗ ಮರಳಿ ಬಂದ. ಆಶ್ಚರ್ಯದ ತಂದೆ ಕೇಳಿದ, ಹೇಗೆ ಮಾಡಿದೆ ಇಷ್ಟು ಬೇಗ? ಮಗ ಹೇಳಿದ, ಅಪ್ಪ, ಭೂಪಟದ ಹಿಂದೆ ಒಬ್ಬ ಮನುಷ್ಯನ ಚಿತ್ರ ಇತ್ತು. ನಾನು ಮನುಷ್ಯನನ್ನು ಸರಿ ಮಾಡಿದೆ. ಜಗತ್ತು ಅದೇ ಆಯಿತು. ಇದರ ಸಂದೇಶ ಸ್ಪಷ್ಟ. ಮನುಷ್ಯ ಸರಿಯಾದರೆ ಪ್ರಪಂಚ ಸರಿಯಾಗುತ್ತದೆ. ನಾವು ಮೊದಲು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಶಾಂತಿಯ ಪ್ರಾರ್ಥನೆ, ಜೀವನದ ಸಾರ. ಶಿವ್ ಖೇರಾ 40 ವರ್ಷಗಳ ಹಿಂದೆ ಡಾಕ್ಟರ್ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರ ಭಾಷಣ ಕೇಳಿ ಈ ಪ್ರಾರ್ಥನೆ ಕಲಿತರು. ಇದು ಅವರ ಜೀವನ ಬದಲಾಯಿಸಿತು. ದೇವರೇ, ನನಗೆ ಬದಲಾಯಿಸಲಾಗದ ಸಂಗತಿಗಳನ್ನು ಒಪ್ಪಿಕೊಳ್ಳುವ ಶಾಂತಿ ಕೊಡು, ಬದಲಾಯಿಸಲು ಸಾಧ್ಯವಿರುವುದನ್ನು ಬದಲಾಯಿಸುವ ಧೈರ್ಯ ಕೊಡು, ಮತ್ತು ಈ ಎರಡರ ನಡುವಿನ ವ್ಯತ್ಯಾಸ ತಿಳಿಯುವ ಜ್ಞಾನ ಕೊಡು. ಈ 3 ಸಾಲುಗಳಲ್ಲಿ ಇಡೀ ಜೀವನ ತತ್ವಶಾಸ್ತ್ರ ಅಡಗಿದೆ. ಬದಲಾಯಿಸಲಾಗದ್ದನ್ನು ಒಪ್ಪಿಕೊಳ್ಳಿ. ಜನ್ಮಸ್ಥಳ, ಪೋಷಕರು, ದೇಹದ ಬಣ್ಣ, ನಮ್ಮ ಹಿಂದಿನ ಕಾಲ ಇವನ್ನು ಬದಲಾಯಿಸಲಾಗದು. ಒಪ್ಪಿಕೊಳ್ಳಿ, ಹೋರಾಡಬೇಡಿ. ಬದಲಾಯಿಸಬಹುದಾದ್ದನ್ನು ಧೈರ್ಯದಿಂದ ಬದಲಾಯಿಸಿ. ಮನೋಭಾವ, ಅಭ್ಯಾಸ, ಗುರಿ ಇವನ್ನು ಬದಲಾಯಿಸಲು ಸಾಧ್ಯ. ಈ ಎರಡನ್ನೂ ಗುರುತಿಸುವ ಜ್ಞಾನ, ಯಾವಾಗ ಸ್ವೀಕರಿಸಬೇಕು, ಯಾವಾಗ ಹೋರಾಡಬೇಕು ಎಂಬ ವಿವೇಕ. ಹಣೆಬರಹ ಮತ್ತು ಸ್ವಾತಂತ್ರ್ಯ. ರೋಮನ್ ತತ್ವಶಾಸ್ತ್ರಿ ಸಿಸೆರೋ 2000 ವರ್ಷಗಳ ಹಿಂದೆ ಹೇಳಿದ್ದು, ಜೀವನದ ಎಲ್ಲಾ ಸಂಗತಿಗಳು 2 ವರ್ಗದವು. 1, ನಾವು ಏನಾದರೂ ಮಾಡಬಹುದಾದ್ದು. 2, ನಾವು ಏನೂ ಮಾಡಲಾಗದ್ದು. ಮಾಡಬಹುದಾದರೆ ಯಾಕೆ ಚಿಂತೆ? ಮಾಡಲಾಗದಿದ್ದರೆ ಯಾಕೆ ಚಿಂತೆ? ಚಿಂತೆ ಯಾವಾಗಲೂ ನಿರರ್ಥಕ. ಇದರ ಸಂಗಡ ಹೇಳಬಹುದು, ಹಣೆಬರಹ ಎಂದರೆ ನಮಗೆ ಸಿಕ್ಕ ಎಲೆಗಳು, ಇದು ನಮ್ಮ ಆಯ್ಕೆಯಲ್ಲ. ಸ್ವಾತಂತ್ರ್ಯ ಎಂದರೆ ಆ ಎಲೆಗಳಿಂದ ಆಟ ಆಡುವ ರೀತಿ, ಇದು ನಮ್ಮ ಆಯ್ಕೆ. ಗಾಳಿಯ ದಿಕ್ಕು ನಾವು ಆರಿಸಲಾಗದು, ಆದರೆ ನಾವಿಕ ಹಾಯಿ ಹೊಂದಿಸಿ ಗಮ್ಯ ತಲುಪಬಹುದು. ಭಾಗ 4. ಮನಸ್ಸಿನ ಶಕ್ತಿ. ಥರ್ಮಾಮೀಟರ್ ಅಥವಾ ಥರ್ಮೋಸ್ಟ್ಯಾಟ್. ನಿಮ್ಮ ಮನಸ್ಸು ಥರ್ಮಾಮೀಟರ್ ಇದ್ದಂತೆಯೇ ಅಥವಾ ಥರ್ಮೋಸ್ಟ್ಯಾಟ್. ಥರ್ಮಾಮೀಟರ್ ಮನಸ್ಸು. ಬೆಳಿಗ್ಗೆ ಎದ್ದು ಸೂರ್ಯ ಕಂಡರೆ ಸಂತೋಷ, ಮಳೆ ಕಂಡರೆ ದುಃಖ. ಮನಸ್ಸಿನ ಸ್ಥಿತಿಯನ್ನು ಹೊರ ಪರಿಸ್ಥಿತಿ ನಿಯಂತ್ರಿಸುತ್ತದೆ. ಥರ್ಮೋಸ್ಟ್ಯಾಟ್ ಮನಸ್ಸು, ಸೂರ್ಯ ಇರಲಿ ಮಳೆ ಇರಲಿ, ಮನಸ್ಸು ಯಾವಾಗಲೂ ಶಾಂತ ಮತ್ತು ಸಂತೋಷ. ಯಾಕೆಂದರೆ ತಾನು ಮನಸ್ಸನ್ನು ಹೊಂದಿಸಿಕೊಂಡಿದ್ದಾನೆ. ನಾವು ಥರ್ಮೋಸ್ಟ್ಯಾಟ್ ಮನಸ್ಸು ಬೆಳೆಸಿಕೊಳ್ಳಬೇಕು. ಆಟೋ ಪೈಲಟ್ ಅನ್ವಯ. ಒಮ್ಮೆ ಶಿವ್ ಖೇರಾ ಅವರ 5 ವರ್ಷದ ಮಗಳನ್ನು ವಿಮಾನದ ಕಾಕ್ಪಿಟ್ಗೆ ಕರೆದೊಯ್ದರು. ಪೈಲಟ್ ಹೇಳಿದ, ವಿಮಾನ ಹಾರಾಟದಲ್ಲಿ ಮೋಡ, ಗಾಳಿ, ಸಿಡಿಲು ಇವೆಲ್ಲ ಮಾರ್ಗ ತಪ್ಪಿಸುತ್ತವೆ. ಆಗ ನಾವು ಆಟೋ ಪೈಲಟ್ ಬಳಸುತ್ತೇವೆ. ಅದು ವಿಮಾನವನ್ನು ಮರಳಿ ಸರಿಯಾದ ದಾರಿಗೆ ತರುತ್ತದೆ. ಹಾಗೆ ನಮ್ಮ ಜೀವನದಲ್ಲೂ ಒಳ್ಳೆಯ ಅಭ್ಯಾಸಗಳು ಆಟೋ ಪೈಲಟ್ ಆಗಬೇಕು. ಧನಾತ್ಮಕ ವರ್ತನೆ ಸ್ವಾಭಾವಿಕ ಕ್ರಿಯೆಯಾಗಬೇಕು. ಮನಸ್ಸು ಒಂದು ಕಾರ್ಖಾನೆ. ನಮ್ಮ ಮನಸ್ಸು ಒಂದು ಆಲೋಚನೆ ಕಾರ್ಖಾನೆ. ನಾವು ಅದರಲ್ಲಿ ಏನನ್ನು ಹಾಕುತ್ತೇವೆ ಅದೇ ಉತ್ಪಾದನೆಯಾಗುತ್ತದೆ. ಒಬ್ಬ ರೈತ ಮಣ್ಣಿನಲ್ಲಿ ಬೀಜ ಹಾಕಿದಂತೆ ನಾವು ಮನಸ್ಸಿನಲ್ಲಿ ಆಲೋಚನೆ ಹಾಕುತ್ತೇವೆ. ಮಾವಿನ ಬೀಜ ಹಾಕಿದರೆ ಮಾವು ಬೆಳೆಯುತ್ತದೆ, ವಿಷದ ಬಳ್ಳಿ ಹಾಕಿದರೆ ವಿಷ ಬೆಳೆಯುತ್ತದೆ. ಮನಸ್ಸು ಶುದ್ಧಿ ವಿಧಾನ. ಡಿಲೀಟ್. ನಕಾರಾತ್ಮಕ ನೆನಪುಗಳನ್ನು ಅಳಿಸಿ ಹಿಂದಿನ ತಪ್ಪುಗಳ ಮೇಲೆ ಧ್ಯಾನ ಮಾಡಬೇಡಿ. ಡೈರೆಕ್ಟ್. ಜ್ಞಾನವನ್ನು ವಿವೇಕವಾಗಿ ಬಳಸಿ ಪ್ರತಿದಿನ ಧನಾತ್ಮಕ ವಿಷಯ ತುಂಬಿಕೊಳ್ಳಿ. ರೈತ ಒಳ್ಳೆಯ ಬೀಜ ಹಾಕಿದ ಮೇಲೂ ಕಳೆ ಕಿತ್ತಬೇಕಲ್ಲ, ಹಾಗೆ ನಾವು ಮನಸ್ಸಿನ ನಕಾರಾತ್ಮಕ ಆಲೋಚನೆಯನ್ನು ನಿರಂತರ ತೆಗೆಯಬೇಕು. ಭಾಗ 5. ನಿಮ್ಮಲ್ಲಿ ಹೂಡಿಕೆ ಮಾಡಿ. ಮೇಲಿನ ನೆರಳಿಗೆ ಹೂಡಿಕೆ. ನಾವು ಸಾವಿರಾರು ರೂಪಾಯಿ ಬಟ್ಟೆ ಮತ್ತು ರೆಸ್ಟೋರೆಂಟ್ಗಳಿಗೆ ಖರ್ಚು ಮಾಡುತ್ತೇವೆ. ಶಿವ್ ಖೇರಾ ಹೇಳುತ್ತಾರೆ, ಕೊರಳ ಕೆಳಗೆ ಖರ್ಚು ಮಾಡುವ ಒಂದು ಭಾಗವನ್ನು ಕೊರಳ ಮೇಲೆ ಅಂದರೆ ಮೆದುಳಿಗೆ ಹಾಕಿದರೆ ನಮ್ಮ ಜೀವನ ಸಂಪೂರ್ಣ ಬೇರೆ ಮಟ್ಟದಲ್ಲಿರುತ್ತಿತ್ತು. 5 ವರ್ಷ ನಂತರ ನೀವು ಎಲ್ಲಿರುತ್ತೀರಿ ಎಂಬುದು ಈ 3ರ ಮೇಲೆ ಅವಲಂಬಿತ. ನೀವು ಓದುವ ಪುಸ್ತಕಗಳು. ಸ್ವಯಂ ಸಹಾಯ ಪುಸ್ತಕ ಓದುವ ಶ್ರೀಮಂತರು ತಿಂಗಳಿಗೆ 2 ರಿಂದ 3 ಪುಸ್ತಕ ಓದುತ್ತಾರೆ. ನೀವು ನೋಡುವ ಚಲನಚಿತ್ರಗಳು ಮತ್ತು ಕಾರ್ಯಕ್ರಮಗಳು. ಮನಸ್ಸಿಗೆ ಊಟ ನೀಡಿ. ನೀವು ಸಹವಾಸ ಮಾಡುವ ಜನ. 5 ನಿರಾಶಾವಾದಿ ಜನರ ಮಧ್ಯೆ ಇದ್ದರೆ ನೀವು 6ನೇ ನಿರಾಶಾವಾದಿಯಾಗುತ್ತೀರಿ. ಪುಸ್ತಕ ಓದುವ ಕಲೆ. ಶಿವ್ ಖೇರಾ ಪುಸ್ತಕ ಓದುವ ವಿಧಾನ ಹೇಳಿಕೊಡುತ್ತಾರೆ. ಹೈಲೈಟರ್ ಇಟ್ಟುಕೊಂಡು ಓದಿ
ಮುಖ್ಯ ಅಂಶಗಳಿಗೆ ಗೆರೆ ಎಳೆಯಿರಿ. ಅಂಚಿನಲ್ಲಿ ಟಿಪ್ಪಣಿ ಬರೆಯಿರಿ. ಮೊಬೈಲ್ ಆಫ್ ಮಾಡಿ ಓದಿ. ಮೊದಲ ಅಧ್ಯಾಯ ಇಷ್ಟವಾಗದಿದ್ದರೆ ಆ ಪುಸ್ತಕ ಬಿಡಿ. ಸೂರ್ಯನ ಕಿರಣ ಒಂದೇ ಕಡೆ ಕೇಂದ್ರೀಕರಿಸಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಿಡಿದರೆ ಕಾಗದ ಸುಡುತ್ತದೆ. ಹಾಗೆ ಏಕಾಗ್ರತೆ ಅಸಾಧ್ಯವಾದುದನ್ನು ಸಾಧ್ಯ ಮಾಡುತ್ತದೆ. ಭಾಗ 6. ಮೌಲ್ಯ ಮತ್ತು ಸಚ್ಚಾರಿತ್ರ್ಯ. ಮರ ಬಿದ್ದ ಕಾರಣ. ಒಂದು ಊರಿನ ನಡುವೆ ಒಂದು ಬೃಹತ್ ಓಕ್ ಮರ ಇತ್ತು. ಒಂದು ದಿನ ಅದು ಬಿದ್ದಿತು. ಜನ ಬೆಚ್ಚಿ ನೋಡಿದಾಗ ಹೊರಗಡೆ ಆರೋಗ್ಯಕರ ಕಂಡ ಮರ ಒಳಗಡೆ ಗೆದ್ದಲು ಹುಳ ತಿಂದು ಟೊಳ್ಳಾಗಿತ್ತು. ಸಂದೇಶ: ಮೇಲ್ನೋಟಕ್ಕೆ ಯಶಸ್ವಿ ಕಂಡರೂ ಒಳಗಡೆ ಮೌಲ್ಯಗಳು ಇಲ್ಲದಿದ್ದರೆ ಒಂದು ದಿನ ಬಿದ್ದು ಹೋಗುತ್ತೇವೆ. ಜನ ಮಹಾನ್ ಎತ್ತರ ಸಾಧಿಸುವುದು ಮಹಾನ್ ಸಚ್ಚಾರಿತ್ರ್ಯದ ಅಡಿಪಾಯದ ಮೇಲೆ ಮಾತ್ರ. ಸಚ್ಚಾರಿತ್ರ್ಯ ಜೀವನ ಶೈಲಿ. ಸಚ್ಚಾರಿತ್ರ್ಯದ 3 ಅಡಿಪಾಯ: ಪ್ರಾಮಾಣಿಕತೆ, ಜವಾಬ್ದಾರಿ ಮತ್ತು ಗೌರವ. ಆಲ್ಬರ್ಟ್ ಶ್ವೈಟ್ಸರ್ ಅವರು ಒಬ್ಬ ವೃದ್ಧ ಮಹಿಳೆಗೆ ಸಹಾಯ ಮಾಡಲು ಹೂಮಾಲೆ ಹಿಡಿದ ಗಣ್ಯರನ್ನು ಬಿಟ್ಟು ಹೋದರು. ಒಬ್ಬ ಪತ್ರಕರ್ತ ಹೇಳಿದ, ಇದೇ ಮೊದಲ ಸಾರಿ ನಾನು ನಡೆದಾಡುವ ಧರ್ಮೋಪದೇಶ ನೋಡಿದೆ. ಸ್ಪರ್ಧೆ ಮಾಡು ಅಥವಾ ವಂಚಿಸು. ಶಿವ್ ಖೇರಾ ಪ್ರಶ್ನೆ ಕೇಳುತ್ತಾರೆ, ನೀನು ಚಾಂಪಿಯನ್ ಆಗಬೇಕಾ ಅಥವಾ ಮೋಸಗಾರನಾಗಬೇಕಾ? ಕಚೇರಿ ಸಮಯದಲ್ಲಿ ವೈಯಕ್ತಿಕ ಮೊಬೈಲ್ ಬಳಸಿದರೆ ಅಥವಾ ಕಂಪನಿ ಹಣದಲ್ಲಿ ವೈಯಕ್ತಿಕ ಖರ್ಚು ಮಾಡಿದರೆ ಅದು ಕಳ್ಳತನವೇ. ವೇತನ ಇಲ್ಲದ ಕೆಲಸ ಕಳ್ಳತನ, ಕೆಲಸ ಇಲ್ಲದ ವೇತನ ಕಳ್ಳತನ. ನಮ್ಮ ಮೌಲ್ಯಗಳು ಯಾರೂ ನೋಡದಿದ್ದಾಗಲೂ ಉಳಿಯಬೇಕು. ಭಾಗ 7. ವಿಜೇತರ ಗುಣಗಳು. ಒಳಗಿನ ಬೆಂಕಿ. ಯಶಸ್ಸಿಗೆ ಬೇಕಾದ ಅತ್ಯಂತ ಮುಖ್ಯ ಅಂಶ ಯಾವುದು? ಬ್ರೂಸ್ಲಿಯವರ ಒಂದು ಕಾಲು ಇನ್ನೊಂದಕ್ಕಿಂತ ಚಿಕ್ಕದಿತ್ತು. ಆದರೂ ಅವರು ಪ್ರತಿದಿನ 5,000 ಬಾರಿ ಅಭ್ಯಾಸ ಮಾಡುತ್ತಿದ್ದರು. ಅವರ ಮಾತು: 10,000 ಬಾರಿ ಒಂದೊಂದು ಕಿಕ್ ಅಭ್ಯಾಸ ಮಾಡಿದವನಿಗೆ ನಾನು ಹೆದರದೆ, ಒಂದು ಕಿಕ್ಕನ್ನು 10,000 ಬಾರಿ ಅಭ್ಯಾಸ ಮಾಡಿದವನಿಗೆ ಹೆದರುತ್ತೇನೆ. ಯಶಸ್ವಿ ಜನ ಬಿಟ್ಟುಕೊಡಲು ಬಯಸಿದ್ದರೂ ಬಿಡಲಿಲ್ಲ. ಅದಕ್ಕೆ ಅವರು ಯಶಸ್ವಿಯಾದರು. ಜವಾಬ್ದಾರಿ ಮತ್ತು ಒಡೆತನ. ಶಿವ್ ಖೇರಾ ಕೇಳುತ್ತಾರೆ, ನಿನ್ನ ಜೀವನದ ಬಗ್ಗೆ ನೀನು ಜವಾಬ್ದಾರನಲ್ಲವೇ? ಸೋಲಿನ ಕಾರಣ ಹುಡುಕುವಾಗ ನಾವು ಸರ್ಕಾರ, ಅದೃಷ್ಟ ಅಥವಾ ಪೋಷಕರನ್ನು ದೂರುತ್ತೇವೆ. ಆದರೆ ನಿಜವಾದ ವಿಜೇತ ಯಶಸ್ಸು ಮತ್ತು ಸೋಲು ಎರಡರ ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ. ನನ್ನ ಆರೋಗ್ಯ, ನನ್ನ ಯಶಸ್ಸು ಮತ್ತು ನನ್ನ ಸಂಬಂಧಗಳು ನನ್ನ ಜವಾಬ್ದಾರಿ ಎಂದು ಒಡೆತನ ತೆಗೆದುಕೊಳ್ಳಿ. ಭಾಗ 8. ಸಮಯ ಮತ್ತು ನಿರ್ಧಾರ. ಸಮಯ ನಿಯಂತ್ರಣ. ಸಮಯ ಎಲ್ಲರಿಗೂ ಸಮಾನ. ರಾಜನಿಗೂ ಬಡವನಿಗೂ ದಿನಕ್ಕೆ 24 ಗಂಟೆಗಳೇ. ಆದರೆ ಯಶಸ್ವಿ ಜನ ಮುಖ್ಯ ಕೆಲಸಗಳನ್ನು ಮೊದಲು ಮಾಡುತ್ತಾರೆ. ನಾವು ಯೋಜಿಸದಿದ್ದರೆ ಯಾರೋ ಒಬ್ಬರ ಯೋಜನೆಯ ಭಾಗವಾಗಿ ಬಿಡುತ್ತೇವೆ. ನಿರ್ಧಾರ ತೆಗೆದುಕೊಳ್ಳುವ ಕಲೆ. ಯಶಸ್ಸಿನ ಮತ್ತು ವೈಫಲ್ಯದ ನಡುವಿನ ಅಂತರ ಎಂದರೆ ನಿರ್ಧಾರ. ಅನೇಕರು ತಪ್ಪಾಗಿ ಬಿಟ್ಟರೆ ಏನಾಗುತ್ತದೆ ಎಂಬ ಭಯದಿಂದ ನಿರ್ಧಾರ ತೆಗೆದುಕೊಳ್ಳಲು ಹೆದರುತ್ತಾರೆ. ಆದರೆ ನಿರ್ಧಾರ ಇಲ್ಲದಿದ್ದರೆ ಜೀವನ ಮುಂದುವರಿಯುವುದಿಲ್ಲ. ನೀವು ತೆಗೆದ ಪ್ರತಿ ನಿರ್ಧಾರ, ತಪ್ಪಿರಲಿ ಅಥವಾ ಸರಿಯಿರಲಿ, ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಭಾಗ 9. ಒಂದು ಪರಂಪರೆ ಬಿಟ್ಟು ಹೋಗಿ. ಅಂತಿಮವಾಗಿ ಶಿವ್ ಖೇರಾ ಒಂದು ಅದ್ಭುತ ಪ್ರಶ್ನೆ ಕೇಳುತ್ತಾರೆ. ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಏನು ಬಿಟ್ಟು ಹೋಗುತ್ತೇವೆ? ಮಣ್ಣಿನ ಕುಂಡ ಒಡೆದರೂ ಗಂಧ ಉಳಿಯುತ್ತದೆ. ನಮ್ಮ ದೇಹ ಹೊರಟು ಹೋದರೂ ನಮ್ಮ ಪ್ರಭಾವ ಉಳಿಯಬೇಕು. ಒಂದು ಕನಸು ಕಾಣಿ, ಅದಕ್ಕಾಗಿ ದಣಿಯಿಲ್ಲದೆ ಕೆಲಸ ಮಾಡಿ ಮತ್ತು ಇತರರ ಜೀವನ ಬದಲಾಯಿಸಿ. ಮುಕ್ತಾಯ. ಸ್ನೇಹಿತರೆ, ಈ ಪುಸ್ತಕದ ಸಂದೇಶವೇನೆಂದರೆ, ನಿಮ್ಮ ಮನೋಭಾವ ನಿಮ್ಮ ಜೀವನ ನಿರ್ಧರಿಸುತ್ತದೆ. ಆಶಾವಾದ ಒಂದು ಆಯ್ಕೆ, ಅದನ್ನು ಪ್ರತಿದಿನ ಆರಿಸಿ. ನಿಮ್ಮ ಮನಸ್ಸಿಗೆ ಒಳ್ಳೆಯ ವಿಷಯ ಮಾತ್ರ ನೀಡಿ. ಸ್ವಯಂ ಹೂಡಿಕೆ ಮಾಡಿ. ಪುಸ್ತಕ, ಕೌಶಲ, ಜ್ಞಾನದ ಮೇಲೆ. ಮೌಲ್ಯ ಮತ್ತು ಸಚ್ಚಾರಿತ್ರದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಬೇಡಿ. ಜವಾಬ್ದಾರಿ ತೆಗೆದುಕೊಳ್ಳಿ. ಯಾರನ್ನೂ ದೂಷಿಸಬೇಡಿ. ಒಂದು ಅರ್ಥಪೂರ್ಣ ಪರಂಪರೆ ಬಿಟ್ಟು ಹೋಗಿ. ಶಿವ್ ಖೇರಾ ಅವರ ಮಾತಿನಿಂದ ಮುಕ್ತಾಯ ಮಾಡೋಣ. ಗೆಲ್ಲುವವರಿಗೆ ಇಚ್ಛಾಶಕ್ತಿ ಇರುತ್ತದೆ, ಸೋಲುವವರಿಗೆ ಇಲ್ಲ ಅನ್ನುವ ಶಕ್ತಿ ಇರುತ್ತದೆ. ಸ್ನೇಹಿತರೆ, ನೀವು ಯಾವ ಗುಂಪಿಗೆ ಸೇರಲು ಬಯಸುತ್ತೀರಿ? ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಇಂಥ ಪ್ರೇರಣಾದಾಯಕ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.
ನಮಸ್ಕಾರ. ಜಯ ಕರ್ನಾಟಕ.